ಒಂದಿಷ್ಟು ಉಗ್ರವಾದ ಮಂದಿ ಹೆಚ್ಚಾದರು ಹಿಂದುತ್ವದ ಬಗ್ಗೆ, ಅಲ್ಲೂ ಅದು ಹೆಚ್ಚಾಗಿ ಇವತ್ತು ಆ ಒಂದು ಟಕ್ಕರದಿಂದಾಗಿ ಶೇಖ್ ಹಸೀನಾ ಅವರು ಅನಿವಾರ್ಯವಾಗಿ ದೇಶ ಬಿಡುವಂಥ ಪ್ರಸಂಗ ಬಂದು ನಮ್ಮಲ್ಲಿ ಬಂದಿದ್ದಾರೆ. ಈಗ ಮಧ್ಯಂತರ ಸರ್ಕಾರದ ಮುಖ್ಯ ಸಲಹೆಗಾರರಾಗಿ ಮೊಹಮ್ಮದ್ ಯೂನಸ್, ನಿಮಗೆ ಗೊತ್ತದ ಮೊಹಮ್ಮದ್ ಯೂನಸ್ ಅವರು ಈ ಬಾಂಗ್ಲಾದಲ್ಲೇ ಉದ್ಯೋಗಗಳು ಹುಟ್ಟಾಗಿಂಥವ್ರು, ಸಣ್ಣ ಸಣ್ಣ ಉದ್ಯೋಗಗಳು ಅನುಕೂಲ ಮಾಡಿಕೊಟ್ಟಂಥವ್ರು, ಫೈನಾನ್ಸ್ದೊಳಗೆ ದೊಡ್ಡ ಕ್ರಾಂತಿನ ಮಾಡಿದ್ರು ಅನ್ನೋದು ನಾವು ಈಗಾಗಲೇ ಓದಿದ್ದೀವಿ ಅವ್ರ ಬದ್ದಾಗಿ. ಅದಕ್ಕೆ ಅವರಿಗೆ ನೋಬೆಲ್ ಬಹುಮಾನ ಸಿಕ್ಕದ, ಆ ಮಾತು ಬೇರೆ. ಆದರೆ ಅದ್ರ ಜೊತೆಗೆ ಏನು ಬೆಳೆದ್ಬಿಟ್ಟದಪ್ಪ ಅಂದ್ರೆ ಅವ್ರ ಜೊತೆ ಅವ್ರು ಬೆಳೆಸಿದ್ರೋ ಅದು ಬೆಳೀತೋ ಮೂಲಭೂತವಾದ ಇಸ್ಲಾಮಿಯಸ್ಟ್ ಮೂಲಭೂತವಾದ ಬೆಳೆದ ಅತಿ ಅನ್ನುವಷ್ಟು ಮಟ್ಟಿಗೆ ಏನು ಬೆಳೆದ್ಬಿಟ್ಟದೆ ಇವತ್ತು. ಅಲ್ಲಿ ಇರುವ ಅಲ್ಪಸಂಖ್ಯಾತ ಹಿಂದೂಗಳನ್ನು ಕಾಡೋದು, ಕಿರಿಕಿರಿ ಮಾಡೋದು ಎಲ್ಲ ನಾವು ನೋಡ್ತಾ ಇದ್ದೀವಿ. ಏನು ಭಾರತದಾಗ ಮಾಡ್ತಾರಲ್ಲ ನಾವು ಮಾಡ್ತೀವಿ, ಏನು ತಪ್ಪಿದ್ದು ಮಾಡಿದ್ರೆ ನಾವು ವಾದ ಮಾಡೋದು ಅಂಥ ಒಂದು ಇದರೊಳಗೆ ಏಕದಮ್ ಏಕಾಏಕಿ ಈಗಾಗಲೇ ಹಸೀನಾ ಅವ್ರ ಮೇಲೆ ದಾಳಿನೂ ಆಯಿತು, ಏನೂ ಆಯಿತು, ದೇಶ ಬಿಟ್ಬಿಟ್ಟು ಜಂಜಿ ನೀವು ಮರ್ತಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಆ ಜಂಜಿ ಒಂದು ದಾಳಿಯಿಂದಾಗಿ ಅಲ್ಲಿ ಯುವಕರೆಲ್ಲ ಈ ಮೀಸಲಾತಿ ಇತ್ತು, ಶೇಖ್ ಮುಜಿಬುರ್ ರೆಹಮಾನರ ಸಲುವಾಗಿ ಹೋರಾಟದಲ್ಲಿ ಸತ್ತಂಥ ಸೈನಿಕರ ಮಕ್ಕಳು ಇನ್ನುಳಿದವರು ಅವ್ರ ಬೆಂಬಲಿಸಿ ಅವರಿಗೆ ಒಂದು ರಿಸರ್ವೇಷನ್ ಇಟ್ಟಿದ್ರು ಅವರು. ಆ ರಿಸರ್ವೇಷನ್ದಾಗಿ ಉಳಿದವ್ರಿಗೆಲ್ಲ ಪೆಟ್ಟು ಬಿದ್ದಕ್ಕಾಗಿ ಅದು ವಿರೋಧ ಮಾಡಿದರು. ಅದರ ನಂತರದಲ್ಲಿ ಈಗ ಅದಕ್ಕೆ ಜಂಗ್ ಅಂತೇಳಿ ಕ್ರಾಂತಿನೂ ಆಯಿತು. ಹಸೀನಾ ಅವರು ದೇಶ ಬಿಟ್ಟು ಬಂದರು. ಇದೆಲ್ಲ ಈಗ ನಡೆದ ಘಟನೆಗಳು. ಈಗ ನಮಗೆ ಕೊಡ್ರಿ ಅವರನ್ನು ನಮ್ಮ ಸುಪರ್ದಿ ಒಪ್ಪಿಸ್ರಿ, ಇಲ್ಲೆಲ್ಲ ಕೊಲೆಗೆ ಕಾರಣೀಕರ್ತರಾಗಿದ್ದಾರೆ ಅಂತೇಳಿ ಯಾವತ್ತು ಬಾಂಗ್ಲಾದೇಶದ ಅಲ್ಲಿಯ ಒಂದು ರೀತಿ ಉಗ್ರವಾದಿಗಳು ಅಥವಾ ಇಸ್ಲಾಮಿಸ್ಟ್ ಅಂತ ಕರೀಲಿಕ್ಕೆ ಕೊಡ್ರಿ ಅಂತ ಇದ್ದಾರೆ. ಆದರೆ ನಮ್ಮ ಸರ್ಕಾರ ಇದುವರೆಗೂ ಒಪ್ಪಿಲ್ಲ, ಆ ಮಧ್ಯೆ ಒಪ್ಪಲಿಕ್ಕೂ ಬರೋದಿಲ್ಲ. ಯಾಕೆಂತಂದ್ರೆ ಶೇಖ್ ಹಸೀನಾರಿಂದ ಒಂದಿಷ್ಟು ಆಗಿರ್ಬೋದು, ಬಟ್ ಇನ್ನೂ ಜನ ಶೇಖ್ ಹಸೀನಾರನ್ನ ಪ್ರೀತಿ ಮಾಡೋ ಜನ ಸಾಕಷ್ಟು ಇದ್ದಾರಲ್ಲ ಅವ್ರ ಪರ ಇದ್ದಂಥವ್ರು. ಆದರೂ ಅದೆಲ್ಲ ಸಿಟ್ಟಾಗಿ ಈಗ ಮುಂಬರುವ 2026 ಫೆಬ್ರವರಿ 18ಕ್ಕೆ ಅದು 12ಕ್ಕೆ ಅಲ್ಲಿ ಇಲೆಕ್ಷನ್ ಇಟ್ಕೊಂಡ್ಯಾರ. ಅದಕ್ಕೆ